ಇದುವರೆಗೂ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಮಾಡಿದಂತಹ ನಾರಾಯಣ ಗುರುಗಳೇ, ಅತ್ಯಂತ ಹಿರಿಯರಾದ ನಮ್ಮ ನಾಗರಾಜಪ್ಪನವರೇ, ನಮ್ಮ ಶೆಟ್ರೆ, ಭಾಳಷ್ಟು ಹಿರಿಯರು ಈ ಕಾರ್ಯಕ್ರಮದಲ್ಲಿದ್ದೀರಾ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನೆಲ್ಲ ಸಹೋದರ ಸಹೋದರಿಯರಿಗೂ ಕೂಡ ನನ್ನ ಆತ್ಮೀಯ ಪ್ರಣಾಮಗಳು. ನನಗೆ ನಿಮ್ಮ ನಾರಾಯಣ ಗುರುಗಳ ಥರ ನಗ್ಸಕ್ಕೆ ಬರಲ್ಲ. ಯಾಕೆ ಅಂದರೆ ನಿಮ್ಮನ್ನು ನಾನು ನಗಿಸ್ಬೇಕು ಅಂದರೆ ನನಗೆ ಮೊದಲು ನಗಕ್ಕೆ ಬರಬೇಕು. ಹಂಗಾಗಿ ನಾನು ಆ ಗೋಜಿಗೆ ಹೋಗದೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸುಮಾರು ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ಅವು ಅಸಂಖ್ಯಾತ. ಅವುಗಳಲ್ಲಿ ಪುಸ್ತಕ ಬಿಡುಗಡೆ, ಕವಿಗೋಷ್ಠಿ, ಜಾನಪದ ಸಂಭ್ರಮ, ಉಪನ್ಯಾಸ ಇಂಥ ಅಸಂಖ್ಯಾತ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದಾಗ ಅಲ್ಲಿ ನನಗೆ ಅದು ಒಂದು ಅವಕಾಶ ಅಂತ ಅನಿಸುತ್ತೆ. ಇಲ್ಲಿ ಉಪನ್ಯಾಸ ಮಾಡಬೇಕಾದ್ರೆ ಇದು ನನಗೆ ಒಂದು ಗೌರವ ಅಂತ ನಾನು ಭಾವಿಸ್ತೀನಿ. ಸುಮಾರು 2500 ವರ್ಷಗಳ ಹಿಂದೆ ಭಾರತದಲ್ಲಿ ಬೌದ್ಧ ಧರ್ಮವನ್ನು ಸ್ಥಾಪಿಸಿದಂಥ ಭಗವಾನ್ ಗೌತಮ ಬುದ್ಧರು ತಮ್ಮ ಅಮೃತವಾಣಿಗಳ ಮೂಲಕ ಇಡೀ ವಿಶ್ವದೆಲ್ಲೆಡೆ ತಮ್ಮ ಧರ್ಮದ ಅನುಯಾಯಿಗಳನ್ನು ಅವರು ಹೊಂದಿದ್ದಾರೆ. ಇವತ್ತು ಭಾರತದಲ್ಲಿ ಉದಯಿಸಿದಂಥ ಈ ಧರ್ಮ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಇದು ಹರಡಿದೆ. ಇವತ್ತು ಕೂಡ ಅಲ್ಲಿ ಅನುಸರಿಸ್ತಾ ಇದ್ದಾರೆ ಅಂದರೆ ನೀವು ಈ ಬೌದ್ಧ ಧರ್ಮದ ಮಹತ್ವವನ್ನು ಇಷ್ಟರಲ್ಲೇ ನೀವು ಅರ್ಥ ಮಾಡ್ಕೋಬೋದು. ಇವತ್ತಿಗೆ ಕೂಡ ಭೂತಾನ್, ಬರ್ಮಾ, ಥೈಲ್ಯಾಂಡ್, ಮಲೇಷ್ಯಾ ಮುಂತಾದ ಅನೇಕ ರಾಷ್ಟ್ರಗಳಲ್ಲಿ ಈ ಬೌದ್ಧ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ. ಇವತ್ತಿಗೂ ಕೂಡ ಭಾರತದ ಅನೇಕ ಕಡೆ ಬೌದ್ಧ ಧರ್ಮದ, ಇಲ್ಲಿ ಟಿಬೇಟಿಯನ್ ಕ್ಯಾಂಪ್ ಅಂತಾರೆ, ಅಂದರೆ ಪ್ರತ್ಯೇಕ ಬೌದ್ಧ ಧರ್ಮದವರ ಊರುಗಳು. ಇಲ್ಲೆಂಗೆ ಹೊಸದುರ್ಗ ನಮ್ಮದೊಂದು ಊರು, ಅದೇ ಥರ ಪ್ರತ್ಯೇಕವಾದ ಬೌದ್ಧ ಧರ್ಮದ ಊರುಗಳಿಗೆ ಟಿಬೇಟಿಯನ್ ಕ್ಯಾಂಪ್ ಅಂತಾರೆ. ಭಾರತದ ಎಲ್ಲ ಕಡೆಯೂ ಇದ್ದಾವೆ. ಇಲ್ಲಿ ಕರ್ನಾಟಕದಲ್ಲೂ ಇದೆ. ಇಲ್ಲಿ ಶಿರ್ಸಿ ಹತ್ರ ಮುಂಡಗೋಡ ಅಂತ, ಒಮ್ಮೆ ನಾನು ಅಲ್ಲಿ ಹೋಗಿದ್ದೆ. ಅವ್ರದ್ದೇ ಆದ ಪ್ರತ್ಯೇಕ ಊರು, ಪ್ರತ್ಯೇಕ ದೇವಸ್ಥಾನ, ಭಾಳ ವಿಶಿಷ್ಟವಾಗಿದೆ. ಅವರೇ ತಯಾರಿ ಮಾಡಿದಂಥ ಕರಕುಶಲ ವಸ್ತುಗಳಂತೂ ಅದ್ಭುತ. ಸಾಧ್ಯವಾದರೆ ನೀವೊಮ್ಮೆ ಹೋಗಿ ಬನ್ನಿ. ಇನ್ನೂ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸಂಕ್ಷಿಪ್ತವಾಗಿ ಇಲ್ಲಿ ಗೌತಮ ಬುದ್ಧರ ಬಗ್ಗೆ ಒಂದಿಷ್ಟು ಹೇಳ್ತೀನಿ. ಕಪಿಲವಸ್ತುವಿನ ರಾಜನಾದ ಶುದ್ಧೋಧನ ಮತ್ತು ಮಾಯಾದೇವಿ ದಂಪತಿಗೆ ಸಿದ್ಧಾರ್ಥ ಅನ್ನೋ ಪುತ್ರ ಆಗಿ ಕ್ರಿಸ್ತಶಕ, ಇಲ್ಲಿ ಕ್ರಿಸ್ತಪೂರ್ವ ಅಂದರೆ ಕ್ರಿಸ್ತ ಹುಟ್ಟುವುದಕ್ಕಿಂತ ಮುನ್ನ 566ರಲ್ಲಿ ಸಿದ್ಧಾರ್ಥ ಅನ್ನೋ ಪುತ್ರ ಆಗಿ ಇವರು ಜನಿಸ್ತಾರೆ. ಜನಿಸಿದಂಥ ಕೆಲವೇ ದಿನಗಳಲ್ಲಿ ಸಿದ್ಧಾರ್ಥರ ತಾಯಿ ಮಾಯಾದೇವಿ ತೀರಿ ಹೋಗ್ತಾಳೆ. ಆನಂತರ ಒಬ್ಬ ಮಹಾಜ್ಞಾನಿ ಅವರ ತಂದೆ ಶುದ್ಧೋಧನನ ಹತ್ರ ಬಂದು, ನಿಮ್ಮ ಮಗ ಮಹಾತ್ಯಾಗಿ ಆಗ್ತಾನೆ, ಇಲ್ಲ ಮಹಾಚಕ್ರವರ್ತಿ ಆಗ್ತಾನೆ ಅಂತ ಭವಿಷ್ಯ ನುಡಿತಾನೆ. ಆಗ ಶುದ್ಧೋಧನ ಚಿಂತಾಕ್ರಾಂತನಾಗ್ತಾನೆ. ತನ್ನ ಮಗ ಎಲ್ಲಿ ಮಹಾತ್ಯಾಗಿ ಆಗ್ತಾನೋ ಅಂತೇಳಿ ಆತನಿಗೆ ಅರಮನೆಯಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳು ಆತನಿಗೆ ಬಾಧಿಸ್ತಂತೆ ಆತನ ಸಕಲ ಐಭೋಗಗಳೊಂದಿಗೆ ಆತನ್ನು ಬೆಳೆಸ್ತಾರೆ. ನಂತರ ಪ್ರಾಪ್ತ ವಯಸ್ಸಿನಲ್ಲಿ ಆತನಿಗೆ ಯಶೋಧರೆಯನ್ನು ಅಂತ ಯುವತಿ ಜೊತೆ ಕೂಡ ಅವರು ಮದುವೆನ ಮಾಡಿಸ್ತಾರೆ. ನಂತರ ದಂಪತಿಗೆ ರಾಹುಲ ಅನ್ನೋ ಪುತ್ರ ಕೂಡ ಜನಿಸ್ತಾನೆ. ಹೀಗಿದ್ದಾಗ ಒಮ್ಮೆ ಸಿದ್ಧಾರ್ಥನಿಗೆ ತಾನು ನಗರ ಸಂಚಾರ ಹೋಗಬೇಕು ಅನ್ನೋ ಕುತೂಹಲ ಆಗುತ್ತೆ. ಯಾಕೆ ಅಂದರೆ ಅವ್ರ ತಂದೆ ಆತನ್ನು ಹೊರಗಡೆಯಲ್ಲೂ ಕಳಿಸ್ತಿರ್ಲಿಲ್ಲ. ಸರಿ, ರಾಜ ಶುದ್ಧೋಧನ ಏನು ಮಾಡ್ತಾನೆ, ಮತ್ತಲ್ಲಿ ಹೊರಗಡೆ ನನ್ನ ಮಗುಗೆ ಎಲ್ಲಿ ನೋವು ನಳಾಟ ಈ ದೃಶ್ಯ ಕಣ್ಣಿಗೆ ಕಾಣ್ತವು ಅಂತ ಭಾಳ ಮುಂಜಾಗ್ರತೆ ವಹಿಸಿ ಮಗನನ್ನು ನಗರ ಸಂಚಾರಕ್ಕೆ ಕಳಿಸ್ಕೊಡ್ತಾನೆ. ಆದರೂ ಸಹ ಅಲ್ಲಿ ಸಿದ್ಧಾರ್ಥನಿಗೆ ಅಸಂಖ್ಯಾತ ಜನರ ನೋವು, ನರಳಾಟ, ದುಃಖ, ರೋಗ, ರುಜಿನ, ವೃದ್ಧಾಪ್ಯ, ಮರಣದ ದೃಶ್ಯಗಳು ಆತನ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಉಂಟು ಮಾಡ್ತವೆ. ಆನಂತರ ಆತ ಅರಮನೆಗೆ ಹಿಂತಿರುಗಿ ಚಿಂತಾಕ್ರಾಂತನಾಗಿ ಆಲೋಚನೆ ಮಾಡ್ತಾನೆ. ವಿಧಿಯ ಕ್ರೂರದವಡೆಗೆ ಸಿಲುಕಿ ಬಲಿಪಶು ಆಗ್ತಾ ಇರೋ ಅಂಥ ಈ ಅಸಂಖ್ಯಾತ ಜನತೆನ ನಾನು ಇದರಿಂದ ಬಿಡುಗಡೆಗೊಳಿಸೋ ಅಂಥ ಅಮೃತತ್ವದ ಮಾರ್ಗವನ್ನು ನಾನು ಅನ್ವೇಷಿಸಬೇಕು ಅಂತ ಆತ ನಿರ್ಧಾರ ಮಾಡ್ತಾನೆ. ಆನಂತರ ಮಧ್ಯರಾತ್ರಿ ಆತ ತನ್ನ ಪತ್ನಿ, ಪುತ್ರ, ಪಿತ, ಸಕಲ ಸಾಮ್ರಾಜ್ಯ, ಅಷ್ಟೈಶ್ವರ್ಯಗಳನ್ನು ಕೂಡ ಆತ ತ್ಯಜಿಸಿ ಅಮೃತತ್ವದ ಮಾರ್ಗವನ್ನು ನಾನು ಅನ್ವೇಷಿಸಕ್ಕಂತ ಹೊರಡ್ತಾನೆ. ಮುಂದೆ ಸಿದ್ಧಾರ್ಥ ಆ ಅಮೃತತ್ವದ ಹಾದಿಯನ್ನು ಕೂಡ ಆತ ಅನ್ವೇಷಣೆ ಮಾಡ್ತಾನೆ.
ನಂತರದಲ್ಲಿ ಸಿದ್ಧಾರ್ಥ ಸತ್ಯದ ಪ್ರತ್ಯಕ್ಷ ದರ್ಶನವನ್ನು ಪಡೆದು ಸಿದ್ಧಾರ್ಥ ಸಿದ್ಧನಾದ. ಇಲ್ಲಿ ಸಿದ್ಧ ಅಂತಂದರೆ ಯೋಗಿ, ಸಿದ್ಧನಿಂದ ಗೌತಮ ಬುದ್ಧನಾದ. ಇಲ್ಲಿ ಭಗವಾನ್ ಗೌತಮ ಬುದ್ಧರ ಅನೇಕ ವಾಣಿಗಳು ವಿಶ್ವಪ್ರಸಿದ್ಧವಾಗಿದ್ದಾವೆ. ಅದರಲ್ಲಿ ನಾನು ಮುಖ್ಯವಾದವುಗಳನ್ನ ಇಲ್ಲಿ ಹೇಳ್ತೀನಿ. ಅವರು ಭಾಳಷ್ಟು ಜನ ಧರ್ಮ ಗ್ರಂಥಗಳನ್ನು ಇಡೀ ಜೀವನೆಲ್ಲ ಅಭ್ಯಾಸ ಮಾಡ್ತಾರೆ. ಇಡೀ ಜೀವಿತಾವಧಿವರೆಗೂ ಕೂಡ ಅವರು ವೇದಾಧ್ಯಯನದಲ್ಲಿ ತೊಡಗಿರ್ತಾರೆ. ಆದರೆ ಅವ್ರು ಏನು ಮಾಡ್ತಾರೆ, ಒಂದು ಕಡೆ ವೇದಾಧ್ಯಯನ, ಮತ್ತೊಂದು ಕಡೆ ಇಡೀ ಜೀವನೆಲ್ಲ ಪಾಪಕೃತ್ಯಗಳಲ್ಲಿ ಮುಳುಗಿರೋದು. ಅವರ ಮನಸ್ಸಿನ ತುಂಬ ಬರೀ ದ್ವೇಷ, ಮತ್ಸರ, ಮಾತ್ಸರ್ಯ, ಮತ್ತೊಬ್ಬರ ಬಗ್ಗೆ ಕೀಳಾಗಿ ಆಲೋಚನೆ ಮಾಡೋದು. ಇಂಥವ್ರು ಏನು ಮಾಡ್ತಾರೆ, ಮರಣಾನಂತರ ಯಾವ ರೀತಿ ಇವರು ಬ್ರಹ್ಮನಲ್ಲಿ ಐಕ್ಯರಾಗೋದಕ್ಕೆ ಸಾಧ್ಯ, ಇಂಥವರು ಸದಾ ದುಃಖಿಗಳಾಗಿರ್ತಾರೆ ಅಂತ ಹೇಳ್ತಾರೆ. ಇನ್ನು ಯಾರು ಸಂಯಮಿಗಳಾಗಿ ಸಮಾಧಾನ ಚಿತ್ತರಾಗಿ ಶಾಂತರಾಗಿ ಇರ್ತಾರೋ, ಸದಾ ಧ್ಯಾನದಲ್ಲಿ ತೊಡಗ್ತಾರೋ, ಅವರು ಸದಾ ಸುಖಿಗಳಾಗಿರ್ತಾರೆ ಅಂತ ಹೇಳ್ತಾರೆ. ಇನ್ನು ಭಾಳಷ್ಟು ಜನಕ್ಕೆ ಎಲ್ರಿಗೂ ನಿಮಗೆ ನಿಮ್ಮ ಧರ್ಮ ಯಾವುದು ಅಂತ ಗೊತ್ತಿರುತ್ತೆ. ಆದರೆ ನಮ್ಮ ಧರ್ಮವನ್ನು ನಾವು ಯಾವ ರೀತಿ ಆಚರಿಸಬೇಕು ಅನ್ನೋದು ಅವರಿಗೆ ಗೊತ್ತಿರಲ್ಲ. ನಮ್ಮ ಧರ್ಮದಲ್ಲಿರೋಂಥ ಆಚರಣೆಗಳು ಯಾವುವು ಏನು ಗೊತ್ತಿರಲ್ಲ. ಆಮೇಲೆ ನಮ್ಮ ಧರ್ಮದಲ್ಲಿ ನಾವು ಈ ರೀತಿ ಆಲೋಚನೆ ಮಾಡಬೇಕು ಅಂತಿರುತ್ತೆ. ಅವ್ರು ಆ ರೀತಿ ಆಲೋಚನೆ ಮಾಡಲ್ಲ. ಇನ್ನು ಯಾವುದನ್ನು ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತಿರುತ್ತೆ, ಅವರು ಅದೇ ರೀತಿ ಆಲೋಚನೆ ಮಾಡ್ತಾರೆ. ಇಂಥವರು ಸದಾ ಜೀವನದುದ್ದಕ್ಕೂ ದುಃಖಿಗಳಾಗಿರ್ತಾರೆ ಅಂತ ಹೇಳ್ತಾರೆ. ಇನ್ನು ಗೌತಮ ಬುದ್ಧರು ಅವರು ಒಂದು ಮುಖ್ಯವಾದ 4 ಸಂಗತಿಗಳನ್ನು ಇಲ್ಲಿ ಹೇಳ್ತಾರೆ. ಯಾರೇ ಆಗಲಿ ಹುಟ್ಟಿಂದ ಅಂತ್ಯದವರೆಗೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾದಂಥ ಪ್ರಮುಖ ಸಂಗತಿಗಳಿದ್ದಾವೆ. ಆ ಸಂಗತಿಗಳು ಯಾವಪ್ಪ ಅಂದರೆ, ಮೊದಲನೇದಾಗಿ ವೃದ್ಧಾಪ್ಯ. ಈ ಮನುಷ್ಯ ಹುಟ್ಟಿದ ಮೇಲೆ ವೃದ್ಧಾಪ್ಯವನ್ನು ನೀವು ಏನೇ ಮಾಡಿದರೂ ಕೂಡ, ಎಷ್ಟೇ ಶತಾಯಿ ಗತಾಯ ಪ್ರಯತ್ನ ಮಾಡಿದರೂ ನೀವು ಅದನ್ನು ಮುಂದೂಡೋಕ್ಕೂ ಆಗಲ್ಲ, ಅದನ್ನು ತಡೆಗಟ್ಟೋಕ್ಕೂ ಆಗಲ್ಲ. ನೀವೆಲ್ಲ ಏನು ನೋಡ್ತೀರಾ ಹೆಣ್ಮಕ್ಳು ಈ ಮೀಡಿಯಾಗಳಲ್ಲಿ 50 ವರ್ಷ ತಳ್ಳಿ ತೋರಿಸಿ 18 ವರ್ಷ ತಳ್ತಾರೆ ಆಂಟಿ ಏಜಿಂಗ್ ಕ್ರೀಮು, ಎಲ್ಲ ಸುಳ್ಳು. ಎಷ್ಟೋ ಜನ ನಾವು ವೃದ್ಧಾಪ್ಯನ ಮುಂದೂಡಬೇಕು ಅಂತ ಆಂಟಿ ಏಜಿಂಗ್ ಇಂಜೆಕ್ಷನ್ಗಳು, ಮಾತ್ರೆಗಳು, ಸರ್ಜರಿಗಳು, 100 ಜನ ಹಸುನಿಗಿರೋದು ನೀವೆಲ್ಲ ನೋಡ್ತಾ ಇದ್ದೀರಾ. ಎಷ್ಟೇ ಅರಸಾಹಸ ಮಾಡಿದರೂ ಕೂಡ ಹುಟ್ಟಿನ ರೀತಿ ವೃದ್ಧಾಪ್ಯ ಕೂಡ ಅದು ಪ್ರಕೃತಿ ನಿಯಮಕ್ಕೆ ವಿರುದ್ಧ ಅಂತ ಹೇಳ್ತಾರೆ. ಇನ್ನು ರೋಗ ರುಜಿನಗಳು ಕೂಡ ಅಷ್ಟೇ. ನೀವೆಷ್ಟೇ ಮುಂಜಾಗ್ರತೆ ತಗೊಳ್ರಿ, ಏನೇ ಆಯುರ್ವೇದಕ್ಕೂ ನೀವೇನೇನು ಅನುಸರಿಸ್ರಿ, ವಯಸ್ಸಾದ ಕಾಲಕ್ಕೆ, ನಿಮ್ಮ ಮುಪ್ಪಿನ ಕಾಲಕ್ಕೆ ವೃದ್ಧಾಪ್ಯ ನಿಮ್ಮನ್ನು ಬಾಧಿಸ್ತೇ ಬಿಡೋದಿಲ್ಲ. ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮನುಷ್ಯ ವೃದ್ಧಾಪ್ಯಕ್ಕೆ ಅವರು ತಲುಪಲೇಬೇಕು. ಎಷ್ಟೇ ಮುಂಜಾಗ್ರತೆ ತಗೊಂಡ್ರು ಅದು ಸಮೀಪೆ ಸಂಸ್ಥೆ ಅಂತ ಹೇಳ್ತಾರೆ. ಇನ್ನು ರೋಗ ರುಜಿನಗಳು ಕೂಡ ಅಷ್ಟೇ. ನೀವೆಷ್ಟೇ ಮುಂಜಾಗ್ರತೆ ತಗೊಂಡ್ರು ಆ ರೋಗ ರುಜಿನಗಳು ಕೂಡ ಅಷ್ಟೇ. ಹಾಗೆ ಮರಣ. ಈಗ ಹುಟ್ಟು ಯಾವ ರೀತಿ ಸಹಜನೋ ಆ ರೀತಿ ಸಾವು ಕೂಡ ಪ್ರಕೃತಿ ನಿಯಮ. ಹುಟ್ಟಿದ ಮನುಷ್ಯ ಹುಟ್ಟು ಖಚಿತ, ಸಾವು ನಿಶ್ಚಿತ. ನೀವು ಎಷ್ಟೇ ಹರಸಾಹಸ ಶತಾಯ ಗತಾಯ ಪ್ರಯತ್ನ ಮಾಡಿದರೂ ಕೂಡ ನೀವು ಮರಣವನ್ನು ನಿಮ್ಮಿಂದ ಜಯಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಪ್ರತಿಯೊಬ್ಬರಿಗೂ ಕೂಡ, ಈಗ ನಿಮಗೆಲ್ಲರಿಗೂ ನನಗೂ ಕೂಡ ಅವರವರ ಪ್ರೀತಿ ಪಾತ್ರರು ಅಂತ ಇದ್ದೇ ಇರ್ತಾರೆ. ನೀವೆಷ್ಟೇ ಜೋಪಾನ ಮಾಡಿದರೂ ಕೂಡ ನಮ್ಮ ಪ್ರೀತಿ ಪಾತ್ರರು ನಮ್ಮಿಂದ ನಿಮ್ಮಿಂದ ಅಗಲೋದನ್ನು ತಡೆಗಟ್ಟೋದಕ್ಕೆ ಎಷ್ಟೇ ನೀವು ಹರಸಾಹಸ ಮಾಡಿದರೂ ಅಸಾಧ್ಯ. ಹಾಗೆ ಅವರವರ ಪ್ರೀತಿ ಪಾತ್ರ ವಸ್ತುಗಳು ಅಂತ ಇರುತ್ತೆ ಪ್ರತಿಯೊಬ್ಬರು ಜೀವಕ್ಕಿಂತ ಹೆಚ್ಚಾಗಿ. ನೀವೆಷ್ಟೇ ಜೋಪಾನ ಮಾಡ್ಕೊಳ್ರಿ, ನೀವೆಷ್ಟೇ ಹುಷಾರಾಗೋದನ್ನು ಕಾಪಾಡ್ಕೊಳ್ರಿ, ಒಂದಲ್ಲ ಒಂದು ದಿನ ಆ ನಿಮ್ಮ ಪ್ರೀತಿ ಪಾತ್ರ ವಸ್ತುಗಳು ನಿಮ್ಮಿಂದ ಅವು ದೂರ ಆಗಲೇಬೇಕು. ಇದು ವಿಧಿ ನಿಯಮ ಅಂತ ಅವರು ಹೇಳ್ತಾರೆ. ಇನ್ನು ಭಗವಾನ್ ಬುದ್ಧದೇವರ ಮತ್ತೊಂದು ಇದು ವಿಶ್ವಪ್ರಸಿದ್ಧ ವಾಣಿ, ನಿಮಗೆಲ್ಲರಿಗೂ ಅದು ಗೊತ್ತಿರಬೇಕು. ಆಸೆಯೇ ದುಃಖಕ್ಕೆ ಮೂಲ. ನಾವು ಆಸೆಯನ್ನು ತ್ಯಜಿಸಿದರೂ ಮಾತ್ರ ದುಃಖದಿಂದ ಮುಕ್ತರಾಗ್ಬೋದು. ಈ ಮಾರ್ಗದಲ್ಲಿ ಅವರು 4 ಆರ್ಯ ಸತ್ಯಗಳನ್ನು ಅವರು ಹೇಳಿದ್ದಾರೆ. ಆ 4 ಆರ್ಯ ಸತ್ಯಗಳು ಯಾವಪ್ಪ ಅಂದರೆ, ಈ ಪ್ರಪಂಚದಲ್ಲಿ ದುಃಖ ಇದ್ದೇ ಇದೆ. ಇನ್ನು ಎರಡನೇದಾಗಿ ಈ ದುಃಖಕ್ಕೆ ಕಾರಣ ಕೂಡ
ಇದ್ದೇ ಇದೆ. ಇನ್ನು ಮೂರನೇದು, ದುಃಖ ಇದೆ ಅಂತಂದಮೇಲೆ ಅದನ್ನು ನಿವಾರಿಸ್ಲೂಬಹುದು. ಇದು ಮೂರನೇದು. ಇನ್ನು ನಾಲ್ಕನೇದಾಗಿ, ದುಃಖ ನಿವಾರಿಸ್ಬೋದು ಅಂದರೆ ಅದಕ್ಕೊಂದು ಮಾರ್ಗೋಪಾಯ ಕೂಡ ಇರಲೇಬೇಕು. ದುಃಖ ನಿವಾರಿಸೋ ಅಂಥ ಮಾರ್ಗೋಪಾಯ ಕೂಡ ಇದ್ದೇ ಇದೆ. ಹಾಗಿದ್ದರೆ ಆ ದುಃಖನ ನಿವಾರಿಸೋ ಅಂಥ ಮಾರ್ಗೋಪಾಯ ಯಾವುದು? ಅವರು ಈ ಮಾರ್ಗದಲ್ಲಿ ಹೇಳ್ತಾರೆ, ಅಷ್ಟಾಂಗ ಮಾರ್ಗಗಳನ್ನ ಅನುಸರಿಸೋದ್ರ ಮೂಲಕ ನಾವು ಈ ದುಃಖದಿಂದ ಮುಕ್ತರಾಗ್ಬೋದು ಅಂತ ಹೇಳ್ತಾರೆ. ಆ ಮೊದಲು ನಾವು ಜ್ಞಾನದಿಂದ ಸಿದ್ಧರಾಗಬೇಕು ಅಂತ ಹೇಳ್ತಾರೆ. ನೇರವಾಗಿ ನೀವು ಅಷ್ಟಾಂಗ ಮಾರ್ಗಗಳನ್ನ ಅನುಸರಿಸೋಕ್ಕಾಗಲ್ಲ. ಮೊದಲು ನೀವು ಜ್ಞಾನದಿಂದ ಸಿದ್ಧರಾಗಬೇಕು. ಇಲ್ಲಿ ಜ್ಞಾನದಿಂದ ಸಿದ್ಧರಾಗೋದು ಅಂದರೆ ಯೋಗಿಗಳಾಗೋದು ಅಂತ. ಮೊದಲು ನೀವು ಜ್ಞಾನವನ್ನು ಸಂಪಾದಿಸಿ ಯೋಗಿಗಳಾಗಬೇಕು. ಸರಿ, ಹಾಗಾದರೆ ಯೋಗಿಗಳಾಗೋದು ಹೇಗೆ? ಸರಿ, ಅದಕ್ಕೆ ನೀವು ಅಷ್ಟಾಂಗ ಮಾರ್ಗಗಳನ್ನ ಅನುಸರಿಸಬೇಕು. ಇಲ್ಲಿ ಅಷ್ಟಾಂಗ ಮಾರ್ಗ ಅಂದರೆ 8 ಮಾರ್ಗಗಳು. ಇಲ್ಲಿ ಅವರು ಸೂಚಿಸಿದಂತಹ ಅಷ್ಟಾಂಗ ಮಾರ್ಗಗಳಲ್ಲಿ ಮೊದಲನೇ ಮಾರ್ಗ ಸಮ್ಯಕ್ ಅನ್ನೋ ಪದದಿಂದ ಅದು ಆರಂಭ ಆಗುತ್ತೆ. ಇಲ್ಲಿ ಸಮ್ಯಕ್ ಅಂತಂದರೆ ನೀವು ಸರಿಯಾದ ಅಂತ ಅರ್ಥ ಮಾಡ್ಕೋಬೇಕು. ಅವರು ಸೂಚಿಸೋ ಅಂಥ 8 ಅಷ್ಟಾಂಗ ಮಾರ್ಗಗಳು ಯಾವಪ್ಪ ಅಂತಂದರೆ ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಚನ, ಸಮ್ಯಕ್ ಚಾರಿತ್ರ್ಯ, ಸಮ್ಯಕ್ ಜೀವನ, ಸಮ್ಯಕ್ ಪ್ರಯತ್ನ, ಸಮ್ಯಕ್ ಚಿಂತನ, ಸಮ್ಯಕ್ ಧ್ಯಾನ. ಇವಿಷ್ಟು ಅಷ್ಟಾಂಗ ಮಾರ್ಗಗಳನ್ನ ಅನುಸರಿಸೋದ್ರ ಮೂಲಕ ನೀವು ದುಃಖದಿಂದ ನೀವು ಶಾಶ್ವತವಾಗಿ ಪಾರಾಗ್ಬೋದು ಅಂತ ಹೇಳ್ತಾರೆ. ಇನ್ನು ಈಗ ಎಲ್ಲರ ಕೈಲೂ ಮೊಬೈಲ್ ಇದೆ. ನಾವು ನೀವು ನೋಡ್ತಾ ಇರ್ತೀವಿ ಮೀಡಿಯಾಗಳಲ್ಲಿ. ಅಂಗೈನಲ್ಲೇ ಪ್ರಪಂಚ ಇರೋದ್ರಿಂದ ಹೆಚ್ಚು ಜನ ನೋಡೋದು ಈ ತಿಂದು ಕುಡಿದು ಮಜಾ ಮಾಡೋ ಸೀನ್ಸು. ಅದು ಏನೋ ಗೊತ್ತಿಲ್ಲ, ಕ್ಷಣಿಕ ಒಂದು ನಾವು ಮನೋರಂಜನೆಗೆ ನೋಡ್ತೀವಿ. ಆದರೆ ಅವ್ರು ಹೇಳ್ತಾರೆ, ಈ ಆಗರ್ಭ ಶ್ರೀಮಂತರು ಏನೋ ಮಜಾ ಮಾಡ್ತಾರೆ ಐಷಾರಾಮದಲ್ಲಿ, ಸುಖ ಲೋಲುಪ್ತತೆಯಲ್ಲಿ, ಕ್ಷಣಿಕವಾದ್ದು ದುಃಖಮಯ. ಇದನ್ನು ಸದಾ ನಾವು ನೆನಪಿನಲ್ಲಿಟ್ಕೋಬೇಕು. ಯಾವುದು ಮೋಜು ಮಾಡ್ತಾರೋ ಕ್ಷಣಿಕವಾಗಿ ಅದು ಖಂಡಿತ ಒಂದಲ್ಲ ಒಂದು ದಿವಸ ಅದು ದುಃಖಮಯ ಅಂತ್ಯವನ್ನು ಅದು ಕಂಡೇ ಕಾಣುತ್ತೆ. ಇದು ವಿಧಿ ಲಿಖಿತ, ವಿಧಿ ನಿಯಮ ಅಂತ ಹೇಳ್ತಾರೆ. ಇನ್ನು ನಾವು ನೀವು ನೋಡೋಂಗೆ ನಿಮಗೆ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ, ಈ UAE ಗೊತ್ತಿರಬೇಕು ನಿಮಗೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ. ಅಂದರೆ ಅರಬ್ ಸಂಯುಕ್ತ ಸಂಸ್ಥಾನ. ಏನಿದು ಅರಬ್ ಸಂಯುಕ್ತ ಸಂಸ್ಥಾನ? ಇವು ವಿಶ್ವದಲ್ಲಿ ತೈಲವನ್ನು ಉತ್ಪಾದನೆ ಮಾಡೋ ಅಂಥ ಕುಬೇರ ರಾಷ್ಟ್ರಗಳು. ಈ ಎಲ್ಲ ರಾಷ್ಟ್ರಗಳು ಒಂದು ಒಕ್ಕೂಟ ಮಾಡ್ಕೊಂಡಿದ್ದಾವೆ. ಯಮನ್ನು, ಕುವೈತು, ಅರಬ್ ಸಂಯುಕ್ತ ಸಂಸ್ಥಾನ, ಈ ದುಬೈ, ರಿಯಾದು, ಇನ್ನೂ ಅನೇಕ ರಾಷ್ಟ್ರಗಳಿದ್ದಾವೆ. ಇಲ್ಲಿ ಬಿಟ್ಟರೆ ನೆಲ್ಲು ತೈಲ ಉತ್ಪಾದನೆ ಆಗಲ್ಲ. ಈ ಕುಬೇರ ರಾಷ್ಟ್ರಗಳು ಅಲ್ಲಿ ತೈಲ ಉತ್ಪಾದನೆ ಮಾಡಿ ಪ್ರಪಂಚದ ಎಲ್ಲ ಕಡೆ ಅವರು ರಫ್ತು ಮಾಡಿ ಬೇಕಾದಂಥ ಪದಾರ್ಥ ಆಮದು ಮಾಡ್ಕೊಳ್ತಾರೆ. ಯಾಕೆ ಅಂದರೆ ಅಲ್ಲಿ ಬೆಂಗಾಡದು, ಮರಳುಗಾಡು, ಯಾವುದೇ ಬೆಳೆ ಬೆಳೆಯಲ್ಲ. ಅವರೇನು ಮಾಡಿದರು, ತೆಗಿ ನಮ್ಮ ಮರಳುಗಾಡು ನಾವು ಕುಡಿಯೋ ನೀರು ಸತ ಆಮದು ಮಾಡ್ಕೊಂತಾರೆ ನೋಡ್ರಿ. ಅವರು ಕುಡಿಯೋ ನೀರು ಸಿಗಲ್ಲ. ಅವ್ರೇನು ಮಾಡಿದರು, ತೆಗಿ ನಾವು ಮಳೆ ಬರ್ಸೋಣ ಏನಾರ ಮಾಡಿ, ವಿಜ್ಞಾನ ಕಂಡುಹಿಡಿದ್ದೀವಿ, ಇಷ್ಟು ಮುಂದುವರೆದ್ದು ನಾವು ಕುಬೇರರು ಅಂದರು. ವಿಮಾನಗಳನ್ನ ಮೋಡುಗಳಿಗೆ ಕಳಿಸಿದ್ರು, ಕೃತಕ ರಾಸಾಯನಿಕಗಳನ್ನ ಅವರು ಎರಚಿದ್ರು. ಎಷ್ಟು ಪ್ರವಾಹ ಬಂತಲ್ಲಿ ಅಂತಂದರೆ ಅರ್ಧಕ್ಕರ್ಧ ಅರಬ್ ಸಂಯುಕ್ತ ಸಂಸ್ಥಾನ ಮುಳುಗೋಯ್ತು. 100 ಜನ ಅಲ್ಲಿ ಹಸು ನೀಗಿದ್ರು. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಷ್ಟ ಆಯಿತು. ಇಲ್ಲೇ ನೋಡ್ತಾ ಇದ್ದೀವಿ, ಕ್ಷಣಿಕವಾದ್ದು ದುಃಖಮಯ. ಇಷ್ಟೇ ಯಾಕೆ, ಈಗಲೂ ನೀವು ಕಣ್ಣಿಂದ ನೋಡ್ತಾ ಇದ್ದೀರ. ಚಿನ್ನದ ಅರಮನೆ, ಚಿನ್ನದ ತಟ್ಟೆ, ಚಿನ್ನದ ಲೋಟ, ಬಾತ್ರೂಮ್ ಸತ ಚಿನ್ನ. ಹೋಗಿ ಏನು ಹೇಳ್ತೀರ? ಇನ್ನೂ ಏನೇನು ಚಿನ್ನ ಇರ್ಬೋದು ಮುಂದಿಂದದು ನೀವು ಕಲ್ಪನೆ ಮಾಡ್ಕೋಬೋದು. ಬಾತ್ರೂಮೇ ಚಿನ್ನ ಅಂದರೆ. ಇನ್ನು ಈ ಕಣ್ಣಿಂದ ಏನು ಯುದ್ಧ ನೋಡ್ತಾ ಇದ್ದೀರ, ಅಮೇರಿಕ ಇಸ್ರೇಲ್ ಇರಾನ್ ಮೇಲೆ ಯುದ್ಧ ಮಾಡಿದ್ವು, ಸುಣ್ಣ ಆದವು, ಅದು ಬೇರೆ ಕತೆ. ಈ ಅರಬ್ ಸಂಯುಕ್ತ ಸಂಸ್ಥಾನ ಅಮೇರಿಕ ಇಸ್ರೇಲಿಗೆ ನೆರವು ಕೊಡ್ತಾ ಇದ್ದಾವೆ ಅಂತ ಇರಾನಿಗೆ ಸಿಟ್ಟು ಬಂದು ಏನು ಮಾಡ್ತು, ಈ ಯುನೈಟೆಡ್ ಅರಬ್ ಒಕ್ಕೂಟದ ಎಲ್ಲ ರಾಷ್ಟ್ರಗಳ ತೈಲೋತ್ಪಾದನಾ ಘಟಕ, ಕೋಟ್ಯಂತರ ರೂಪಾಯಿ ಬೆಲೆ ಬಾಳ ಅಂತ ಏನು ವಿಮಾನ ಘಟಕ, ಹಡಗು ಘಟಕ, ಸೈನಿಕ ನೆಲೆ ಎಲ್ಲ ದಾಳಿ ಮಾಡಿ ಕ್ಷಿಪಣಿಗಳ ಮೂಲಕ ಧ್ವಂಸ ಮಾಡ್ತು. ಎಷ್ಟಂದರೆ ಕೋಟ್ಯಾಂತರ ರೂಪಾಯಿ. ಆ ತೈಲೋತ್ಪಾದನೆ ಮಾಡೋಕ್ಕೆ ಅವರಿನ್ನೂ ಎಷ್ಟೋ ವರ್ಷಗಳು ಬೇಕು, ಸುಧಾರಿಸ್ಕೊಳಕ್ಕೆ ಭಾಳ ವರ್ಷ ಬೇಕು. 100 ಜನ ಅಲ್ಲಿ ಹಸುನಗಿದ್ರು. ಹೀಗೆ ನೀವೇ ಕಣ್ಣಿಂದ ನೋಡ್ತಾ ಇದ್ದೀರಾ, ಕ್ಷಣಿಕವಾದ್ದು ದುಃಖಮಯ. ಅವರೆಷ್ಟೇ ಕುಬೇರಾದರೂ ಕೂಡ ಅವರಿಗೆ ಸಾವು ನಿಶ್ಚಿತ. ದುಡ್ಡೈತೆ ಅಂತ ಅವರು ಅಂತರಿಕ್ಷಕ್ಕೆ ಹೋದರೂ ಮರಣ ತಪ್ಪಿದ್ದಲ್ಲ.
ಅವರು ಸಮುದ್ರದಾಳಕ್ಕೆ ಹೋಗಲಿ ಪಾತಾಳಕ್ಕೆ ಹೋಗಲಿ ಮರಣ ಯಾವತ್ತಿದ್ರೂ ಅವರ ಬೆನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಭಾಳಷ್ಟು ಜನ ಯಾರು ನುಡಿದಂತೆ ನಡೆಯಲ್ವೋ ಅವ್ರ ಬಗ್ಗೆ ಗೌತಮ ಬುದ್ಧರು ಹೇಳ್ತಾರೆ. ನುಡಿದಂತೆ ನಡೆಯದವನ ಮಾತು, ಈಗ ನಾನೇ ಆಗಲಿ ಯಾವ ರೀತಿ ನುಡಿತೀನೋ ಸ್ವಲ್ಪನಾದರೂ ಆ ರೀತಿ ನಡ್ಕೋಬೇಕಾಗುತ್ತೆ. ಅದಕ್ಕೆ ತದ್ವಿರುದ್ಧವಾಗಿ ನಾನು ನಡ್ಕೊಂಡಿದ್ದು ನಿಮಗೆ ಕಂಡು ಬಂದರೆ ನನ್ನ ಮಾತುಗಳು ಯಾವ ರೀತಿ ನಿಮಗೆ ಗೋಚರ ಆಗ್ತವೆ ಅಂದರೆ, ಕೇಳೋದಕ್ಕೇನೋ ಭಾಳ ಚೆನ್ನಾಗಿ ಅನಿಸುತ್ತೆ, ನೋಡೋಕ್ಕೂ ಸುಂದರ ಅಂತ ಅನ್ನಿಸ್ಬೋದು. ಆದರೆ ಅದು ಕಾಗದದ ಹೂವಿನ ಥರ ಅದು ನಿಮಗೆ ಗೋಚರ ಆಗುತ್ತೆ. ಅದೇ ನಾನು ನುಡಿದಿದ್ರಲ್ಲಿ ಒಂದಿಷ್ಟಾದರೂ ನುಡ್ದಂಗೆ ನಡ್ಕೊಂಡ್ರೆ ನಿಮಗೆ ಭಾಳ ಸುಂದರವಾಗಿ ಮಾತಾಡ್ತಾರೆ ಅಂತ ಅನಿಸುತ್ತೆ. ಭಾಳ ಬಣ್ಣದಿಂದ ಕೂಡ ಕೂಡಿರುತ್ತೆ. ಹಾಗೆ ಯಾವ ರೀತಿ ಮಲ್ಲಿಗೆ ಹೂವು ಪರಿಮಳ ಬೀರುತ್ತೋ ಆ ರೀತಿ ನನ್ನ ಮಾತುಗಳು ಗೋಚರ ಆಗ್ತವೆ. ಹಾಗಾಗಿ ನಾವು ನುಡಿದಂತೆ ನಡಿಬೇಕು ಅಂತ ಹೇಳ್ತಾರೆ. ಇನ್ನು ಭಾಳಷ್ಟು ಜನಕ್ಕೆ ನಾವು ಅವಿವೇಕಿಗಳಾಗಿ ಆಲೋಚನೆ ಮಾಡ್ತೀವಿ ಅಂತ ಅವರಿಗೆ ಗೊತ್ತಿರುತ್ತೆ. ಆದರೂ ಕೂಡ ಅವರು ಅದೇ ರೀತಿ ಆಲೋಚನೆ ಮಾಡ್ತಾರೆ. ಅಂಥರ ಮನಸ್ಸಲ್ಲಿ ಸದಾ ಅಶಾಂತಿ, ಗೊಂದಲ, ಅಲ್ಲೋಲ ಕಲ್ಲೋಲುಗಳಾಗ್ತವೆ. ಇವರು ಸದಾ ದುಃಖಿಗಳಾಗಿರ್ತಾರೆ ಅಂತ ಹೇಳ್ತಾರೆ. ಇನ್ನು ಯಾರು ವಿವೇಕಿಗಳಾಗಿ ಆಲೋಚನೆ ಮಾಡ್ತಾರೋ ಅವರು ಸದಾ ಶಾಂತಚಿತ್ತರಾಗಿ ಹಸನ್ಮುಖಿಗಳಾಗಿರ್ತಾರೆ. ಅವ್ರ ಮನಸ್ಸಿನಲ್ಲಿ ಯಾವುದೇ ಗೊಂದಲಗಳಿರೋದಿಲ್ಲ. ಅಂಥವರು ಸದಾ ಸುಖಿಗಳಾಗಿರ್ತಾರೆ ಅಂತ ಹೇಳ್ತಾರೆ. ಇನ್ನು ನೀವು ಈ ಬಿಲ್ ಮಾಡೋನು ನೋಡಿರ್ಬೋದು. ಆ ಬಿಲ್ ಮಾಡೋನು ಎಷ್ಟು ಜಾಣ ಅಂದರೆ ಆತನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆತ ಬಗ್ಗಿಸ್ಕೊಂತಾನೆ. ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲವ. ಆತನಿಗೆ ಗೊತ್ತಿರುತ್ತೆ ತನ್ನ ಗುರಿ ಇಡೋಕ್ಕೆ ಎಷ್ಟು ಬಗ್ಗಿಸ್ಕೋಬೇಕು ಅಂತ. ಆ ರೀತಿ ಬುದ್ಧಿವಂತ ಆದನು ಕೂಡ ಅಷ್ಟೇ. ತನ್ನ ತಪ್ಪುಗಳನ್ನು, ತನ್ನ ದೌರ್ಬಲ್ಯಗಳನ್ನು, ದೋಷಗಳನ್ನು ಆತ ತಿದ್ದುಕೊಂಡು ತನ್ನನ್ನು ತಾನು ಆತ ಪರಿವರ್ತನೆ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ನಮಗೆ ಎಷ್ಟೋ ಸಲ ಗೊತ್ತಿರುತ್ತೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ. ಆದರೂ ನಾವೇನು ಮಾಡ್ತೀವಿ, ಇದೇನು ದೊಡ್ಡ ತಪ್ಪಲ್ಲ ತಗ, ಇಷ್ಟೇ ತಾನೇ, ಅದು ಪಾಪ ಕೂಡ ಆಗಿರ್ಬೋದು, ಇಷ್ಟು ಮಾಡಿದರೆ ತಾನೇ ಏನಾಗುತ್ತೆ. ಜೀವನೆಲ್ಲ ಏನು ಮಾಡ್ತೀವಿ, ಇಷ್ಟಿಷ್ಟೇ ಮಾಡ್ತಾನೇ ಹೋಗ್ತೀವಿ. ಕೊನೆಗೊಂದಿನ ಏನಾಗುತ್ತೆ, ನಮ್ಮ ಅಂತ್ಯಕಾಲದಲ್ಲಿ ಆ ಪಾಪ ದೊಡ್ಡದಾಗೆ ಪಾಪದ ಕಡೆ ತುಂಬಿ ಹೋಗಿ ಅವರು ಸದಾ ದುಃಖಿಗಳಾಗಿರ್ತಾರೆ. ಅವರ ಸಾವು ದುಃಖಮಯ ಆಗಿರುತ್ತೆ ಅಂತ ಬುದ್ಧರು ಹೇಳ್ತಾರೆ. ಅದೇ ರೀತಿ ಭಾಳಷ್ಟು ಜನಕ್ಕಿಲ್ಲಿ ಪುಣ್ಯದ ಕೆಲಸ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅವ್ರಿಗೆ ಜಾಸ್ತಿ ಶಕ್ತಿ ಇರಲ್ಲ, ನಮ್ಮ ಕೈಯಲ್ಲಿ ಜಾಸ್ತಿ ಆಗಲ್ಲಪ್ಪ, ನಾವಿಷ್ಟೇ ಮಾಡೋದು ಅಂಥೇಳಿ ಅವ್ರೇನು ಮಾಡ್ತಾರೆ, ಅವ್ರ ಜೀವನದಲ್ಲಿ ಇಷ್ಟಿಷ್ಟೇ ಪುಣ್ಯನ ಅವರು ಮಾಡ್ತಾ ಹೋಗ್ತಾರೆ. ಕೊನೆಗೆ ಅವರ ಅಂತ್ಯಕಾಲದಲ್ಲಿ ಆ ಪುಣ್ಯ ದೊಡ್ಡದಾಗಿ ಪುಣ್ಯದ ಕೂಡ ತುಂಬಿ ಹೋಗುತ್ತೆ. ಅವರು ಸದಾ ಸುಖಿಗಳಾಗಿರ್ತಾರೆ ಅಂತ ಬುದ್ಧರು ಹೇಳ್ತಾರೆ. ಇನ್ನು ಭಾಳಷ್ಟು ಜನ ಈಗ ಯಾರಾದರೂ ಬೇರೆಯವ್ರು ಚೆನ್ನಾಗಿದ್ದರೆ ಒಂದು ರೀತಿ ಮಾತ್ಸರ್ಯ, ಉದ್ಧಾರ ಆಗ್ಬಿಟ್ಲು ಏನಾದರೂ ಮಾಡಿ ನಾವು ಕೆಡಬೇಕಲ್ಲ, ನಂದು 2 ಕಣ್ಣು ಹೋದ್ರೂ ಪರವಾಗಿಲ್ಲ, ಅವಳದೊಂದು ಹೋಗಬೇಕು, ಈ ರೀತಿ ಆಲೋಚನೆ ಯಾರು ಮಾಡ್ತಾರೋ ಅವರನ್ನು ಇಡೀ ಜೀವನ ಆ ದುಃಖ ಅನ್ನೋದು ಯಾವ ರೀತಿ ಬೆಂಬತ್ತುತ್ತೆ ಅಂತಂದರೆ, ನೀವು ಈ ಎತ್ತಿನ ಗಾಡಿ ನೋಡಿದ್ದೀರ, ಆ ಎತ್ತು ಮುಂದೆ ಹೋದಂಗೆ ಆ ಎತ್ತಿನ ಬಂಡಿ ಗಾಲಿ ಯಾವ ರೀತಿ ಆ ಎತ್ತಿನ ಕಾಲನ್ನು ಅನುಸರಿಸುತ್ತೆ ನೋಡಿರಿ, ಆ ಹೆಜ್ಜೆ ಹೋದಂಗೆ. ಆ ರೀತಿ ಇಡೀ ಜೀವನೆಲ್ಲ ನಿಮ್ಮ ಆಲೋಚನೆ ಯಾವ ರೀತಿ ದುಷ್ಟತನದಿಂದ ಕೂಡಿರುತ್ತೋ ದುಃಖ ಕೂಡ ಅದೇ ಥರ ನಿಮ್ಮನ್ನು ಹಿಂಬಾಲಿಸುತ್ತೆ ಅಂತ ಹೇಳ್ತಾರೆ. ಇನ್ನು ಯಾರು ಸದ್ಭಾವನೆಯಿಂದ ಆಲೋಚನೆ ಮಾಡ್ತಾರೋ, ಎಲ್ಲರ ಬಗ್ಗೆ ಒಳಿತನ್ನೇ ಆಲೋಚನೆ ಮಾಡ್ತಾರೋ ಅವರನ್ನು ಸುಖ ನೆಮ್ಮದಿ ಯಾವ ರೀತಿ ಹಿಂಬಾಲಿಸುತ್ತೆ ಅಂದರೆ, ಅದು ಈಗ ನೀವು ನೋಡಿರಿ, ಸೂರ್ಯ ಯಾವ ದಿಕ್ಕಲ್ಲಿದ್ದರೂ ಕೂಡ ನೆರಳು ನಿಮ್ಮ ಬೆನ್ನತ್ತಿರುತ್ತೆ. ಆ ರೀತಿ ಸುಖ ಆನಂದ ನಿಮ್ಮ ಬೆನ್ನತ್ತಿರುತ್ತೆ ಅಂತ ಅವರು ಹೇಳ್ತಾರೆ. ಇನ್ನು ಈ ಪೂರ್ವಗ್ರಹ ಅಂತೀವಿ ಮತ್ತೊಬ್ಬರ ಬಗ್ಗೆ, ಅವ್ರು ಒಳ್ಳೆಯರಾದರೂ ಕೂಡ ನಿಮಗದು ಅಂದರೆ ನಮ್ಮ ಮನಸ್ಸಿನಲ್ಲಿ ಕಲ್ಮಶ ಇದ್ದಾಗ ನಮಗವರು ಕೆಟ್ಟರಾಗೆ ಕಾಣ್ತಾರೆ. ಆ ರೀತಿ ನಾವು ಆಲೋಚನೆ ಮಾಡಿದರೆ ಇತರರಿಗೆ ನಮ್ಮ ಕಲ್ಮಶಯುಕ್ತ ಮನಸ್ಸು ಯಾವ ರೀತಿ ಗೋಚರ ಆಗುತ್ತೆ ಅಂದರೆ, ಈಗ ಅಗಸ ಭಾಳ ಮೈಲಿಗೆ ಆಗಿರೋ ಕೊಳಕಾಗಿರೋ ಒಂದು ಬಟ್ಟೆಗೆ ಆತ ಎಂಥ ಒಳ್ಳೆ ಬಣ್ಣ ಹಾಕಿದರೂ ಕೂಡ ಅದು ಯಾವ ರೀತಿ ಕೊಳಕಾಗೆ ಕಾಣುತ್ತೋ ಆ ರೀತಿ ಅವರ ಮನಸ್ಸು ನೋಡುಗರಿಗೆ ಕಲ್ಮಶಯುಕ್ತವಾಗಿ ಕಾಣುತ್ತೆ. ಅದೇ
ನೀವು ನಿರ್ಮಲ ಮನಸ್ಸಿನಿಂದ, ಪರಿಶುದ್ಧ ಮನಸ್ಸಿನಿಂದ ಆಲೋಚನೆ ಮಾಡಿ ಎಲ್ರಿಗೂ ಒಳಿತನ್ನು ಬಯಸಿದರೆ ಅದು ನೋಡುಗರಿಗೆ ಯಾವ ರೀತಿ ಗೋಚರ ಆಗುತ್ತೆ ಅಂತಂದರೆ, ಈಗ ಅಗಸ ಪರಿಶುಭ್ರವಾಗಿ ಒಗೆದಿರೋ ಅಂಥ ಬಟ್ಟೆಗೆ ಆತ ಎಂಥ ಬಣ್ಣ ಹಾಕಿದರೂ ಯಾವ ರೀತಿ ಆ ಬಟ್ಟೆ ಪರಿಶುದ್ಧವಾಗಿ ಕಾಣುತ್ತೋ ಆ ರೀತಿ ನಿಮ್ಮ ಮನಸ್ಸು ಇತರರಿಗೆ ನಿರ್ಮಲವಾಗಿ ಅದು ಗೋಚರಿಸುತ್ತೆ ಅಂತ ಹೇಳ್ತಾರೆ. ಇನ್ನು ಅವರು ನಾಗರಾಜಪ್ಪರು ಫೋನ್ ಮಾಡೋಕ್ಕೆ ಮುಂಚೆ 3/4 ಗಂಟೆ ಮುಂಚೆ ನನ್ನ ಮನೆ ಬಿಟ್ಟಳು. ನನಗೆ ಎಲ್ಲಿಗೆ ಹೋದರೂ ನನಗೆ ನಡೆದೇ ಅಭ್ಯಾಸ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ 80% ಜನ ನಾವು ಕೇಳದೆ ಉಚಿತವಾಗಿ ಸಲಹೆ ಕೊಡೋದು ಜಾಸ್ತಿ. ನಾವು ಏನಾಗಿರ್ತೀವೋ ಅದನ್ನು ಬಿಡ್ತಾರೆ ಅವರು. ನಾವೇನಾಗಿಲ್ವೋ ಅದಾಗಬೇಕು ಅಂತ ಅವ್ರು ಬಯಸ್ತಾರೆ. ಅಂದರೆ ಅವ್ರಿಗೆ ಯಾವುದು ಬೇಕೋ, ನಮಗೇನು ಬೇಕು ಅವ್ರಿಗೆ ಗೊತ್ತಿಲ್ಲ, ಅಂದರೆ ಅವ್ರ ಥರ ನಾವಿರಬೇಕು ಅಂತ ಬಯಸೋದು ಉಚಿತ ಸಲಹೆಗಳು. ಅಂಥರ ಬಗ್ಗೆ ಗೌತಮ ಬುದ್ಧರು ಹೇಳ್ತಾರೆ. ಅಂದರೆ ಉದಾಹರಣೆ ಅಂದರೆ ಇಂಥರ ಬಗ್ಗೆ ಅವ್ರು ಏನು ಹೇಳ್ತಾರೆ, ನಾವೇ ಒಂದು ಆಳವಾದ ಕಂದಕದಲ್ಲಿ ಬಿದ್ದಿದ್ದೀವಿ. ಈಗ ನಾನೇ ಬಿದ್ದಿದ್ದೀನಿ ಆಳವಾದ ಕಂದಕ. ನನ್ನ ನಂತರದಲ್ಲಿ ಮತ್ತೊಬ್ಬ ಅವನು ಆಯ ತಪ್ಪಿ ಬೀಳ್ತಾನೆ. ನನ್ನ ನಂತರದಲ್ಲಿ ಬಿದ್ದವನ್ನ ನಾನು ಕಾಪಾಡಬೇಕು ಅಂದರೆ ನಾನು ಮೊದಲ ಕಂದಕದಿಂದ ಮೇಲೆದ್ದಬೇಕು. ನಾನು ಕಂದಕದಿಂದ ಮೇಲೆ ಬರದ ಹೊರತು ನನ್ನ ನಂತರದಲ್ಲಿ ಬಿದ್ದನ್ನು ನಾನು ಯಾವ ರೀತಿ ಮೇಲೆತ್ತಕ್ಕಾಗಲ್ವೋ ಅದೇ ರೀತಿ ನಾನು ಮೊದಲು ನನ್ನ ದೌರ್ಬಲ್ಯಗಳನ್ನು, ದೋಷಗಳನ್ನು ನಾನು ಮೊದಲು ತಿದ್ದುಕೋಬೇಕು. ನನ್ನನ್ನು ನಾನು ಪರಿವರ್ತನೆ ಮಾಡ್ಕೊಂಡು ಆನಂತರ ಬೇರೆಯವ್ರನ್ನ ಪರಿವರ್ತನೆ ಮಾಡಬೇಕು, ಅವ್ರನ್ನ ಸುಧಾರ್ಸೋಕ್ಕೆ ಹೋಗಬೇಕು ಅಂತ ಭಾಳಷ್ಟು ಜನ ಉಚಿತವಾಗಿ ಕೇಳದೆ ಸಲಹೆ ಕೊಡೋರು ಭಾಳ ಜನ ಇದ್ದಾರೆ ಇದರಲ್ಲಿ. ಅದು ಇಂಥರ್ಗೂ ಕೂಡ ಅದು ಅನ್ವಯಿಸುತ್ತೆ. ಇನ್ನು ಎಲ್ಲರೂ ಕೂಡ ನಮ್ಮನ್ನು ಇಷ್ಟಪಡಬೇಕು ಅಂತ ಏನಿಲ್ಲ. ಕಾರಣ ಇಲ್ಲದೆ ನಮ್ಮನ್ನು ಇಷ್ಟಪಡೋರು ಕೂಡ ಇರ್ತಾರೆ. ಸುಮ್ಮನೆ ದ್ವೇಷ ಮಾಡೋರು ಇರ್ತಾರೆ. ಎಲ್ಲರ ಅನುಭವಕ್ಕೆ ಬಂದಿರ್ಬೋದು. ಅಂಥರ ಬಗ್ಗೆ ಹೇಳ್ತಾರೆ. ಈಗ ನಾವೇನು ಮಾಡ್ತೀವಿ, ನಮ್ಮನ್ನು ಇಷ್ಟಪಡಲ್ಲ ಅವರು ಅಂತೇಳಿ ನಾವು ಅದರ ಹತ್ರಷ್ಟು ಅವರನ್ನು ದ್ವೇಷ ಮಾಡ್ತೀವಿ. ಆಗ ಏನಾಗುತ್ತೆ ಪರಿಣಾಮ, ದ್ವೇಷದಿಂದ ದ್ವೇಷ ಯಾವತ್ತೂ ಕೂಡ ಶಮನ ಆಗಲ್ಲ. ಅದು ಇನ್ನೂ ಕೂಡ ಉದ್ವಿಗ್ನ ಆಗುತ್ತೆ, ಅದು ವಿಕೋಪಕ್ಕೆ ಹೋಗುತ್ತೆ ಅಂತ ಗೌತಮ ಬುದ್ಧರು ಹೇಳ್ತಾರೆ. ಈ ದ್ವೇಷ ಯಾವತ್ತಿದ್ರೂ ಪ್ರೀತಿಯಿಂದ ಮಾತ್ರ ಇದು ಶಮನ ಆಗೋದು ಅಂತ ಹೇಳ್ತಾರೆ. ಇದೇ ಪ್ರಾಚೀನ ನಿಯಮ, ಇದೇ ಜಗದ ನಿಯಮ ಅಂತ ಗೌತಮ ಬುದ್ಧರು ಹೇಳ್ತಾರೆ. ಇನ್ನು ಒಮ್ಮೆ ಭಗವಾನ್ ಗೌತಮ ಬುದ್ಧರ ಶಿಷ್ಯ ಹೇಳ್ತಾರೆ, ಯಾಕೋ ಬುದ್ಧದೇವರು ಅಲ್ಲಿ ಗಯಾದಲ್ಲಿರೋ ಅಂಥ ಬಾಹುಕ ನದಿಗೆ ಹೋಗೋರು ಸ್ನಾನ ಮಾಡ್ತಾ ಇಲ್ವಲ್ಲ ಅಂತ ಅವ್ರು ಆಲೋಚನೆ ಮಾಡಿ, ನೀವು ಯಾಕಲ್ಲಿ ಗಯಾದಲ್ಲಿರೋ ಅಂಥ ಬಾಹುಕ ನದಿಗೆ ಹೋಗಿ ಅಲ್ಲಿ ಯಾಕೆ ನೀವು ಪುಣ್ಯ ಸ್ನಾನ ಮಾಡಲ್ಲ ಅಂತ ಕೇಳ್ತಾರೆ. ಆಗ ಗೌತಮ ಬುದ್ಧರು ಹೇಳ್ತಾರೆ, ನನ್ನ ಅಂತರಂಗದಲ್ಲಿ ನಾನು ಕಲ್ಮಶವನ್ನು ಹೊಂದಿ ಜೀವನೆಲ್ಲ ನಾನು ಹಿಂಸೆ ಮಾಡ್ತಾ ಮತ್ತೊಬ್ಬರಿಗೆ ನಾನು ಕೇಡು ಬಗಿತಾ ನಾನು ಬಾಹುಕ ನದಿಗೆ ಹೋಗಿ ನಾನು ಸ್ನಾನ ಮಾಡಿದರೆ ಆ ನದಿ ನನ್ನ ಕರ್ಮಗಳನ್ನು ತೊಳೆಯುತ್ತೆ. ನೋಡು, ಇಲ್ಲೇ ಇದೆ, ಇಲ್ಲೊಂದು ಬಾವಿ, ಇದರೊಳಗೆ ಗಯ ಇದೆ, ಇಲ್ಲೇ ಪುಣ್ಯ ಸ್ನಾನ ಮಾಡು, ಇದೇ ಬಾಹುಕ ನದಿ ಅಂತ ಇಲ್ಲೇ ಧ್ಯಾನ ಮಾಡು ಅಂತ ಅವರು ಹೇಳ್ತಾರೆ. ಹೀಗೆ ಇವಿಷ್ಟು ಭಗವಾನ್ ಗೌತಮ ಬುದ್ಧರ ಅಮೃತವಾಣಿಗಳು. ನಾನು ಭಾಳ ಸಂಕ್ಷಿಪ್ತವಾಗಿ ಇವಳನ್ನ ಎಳೆಯೋಕ್ಕೆ ಜಾಸ್ತಿ ಹೋಗಿಲ್ಲ, ತುಂಬ ಸಂಕ್ಷಿಪ್ತ ಮಾಡಿ ಇವನ್ನ ಹೇಳಿದ್ದೀನಿ. ಆನಂತರದಲ್ಲಿ ಭಗವಾನ್ ಗೌತಮ ಬುದ್ಧರು ಈ ನಾಡಿನ ಎಲ್ಲ ಜನರ ನೋವು, ನರಳಾಟ, ದುಃಖ, ಈ ಎಲ್ಲ ಬಂಧನಗಳಿಂದ ಅವರನ್ನು ಮುಕ್ತಿಗೊಳಿಸಿ ಅವರನ್ನು ಅಮೃತತ್ವದ ಮಾರ್ಗದೆಡೆಗೆ ನಾನು ಕರೆದೊಯ್ಯಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಆ ದಿಕ್ಕಿನಲ್ಲಿ ಅವರು ನಾಡಿನ ಉದ್ದಗಲಕ್ಕೂ ಕೂಡ ಸಂಚರಿಸಿ ತಮ್ಮ ಅಮೃತವಾಣಿಗಳಿಂದ, ತಮ್ಮ ಶೀತಲ ಸ್ಪರ್ಶದಿಂದ ಎಲ್ಲರನ್ನೂ ಪುಳಕಿತರನ್ನಾಗಿ ಮಾಡ್ತಾರೆ. ನಂತರ ತಮ್ಮ ಮಹಾಕಾರುಣ್ಯ, ಮಹಾ ಅನುಕಂಪದಿಂದ ಅವರು ಎಲ್ಲೆಡೆ ತಮ್ಮ ವಾಣಿಗಳನ್ನು ಅವರು ಬಿತ್ತರಿಸ್ತಾ ಕ್ರಿಸ್ತ ಶಕ 486ರಲ್ಲಿ ಅವರು ಮಹಾಪರಿನಿರ್ವಾಣವನ್ನು ಹೊಂದುತ್ತಾರೆ. ಇವಿಷ್ಟು ಭಗವಾನ್ ಬುದ್ಧದೇವರ ವಿಷಯ. ಇನ್ನು ಕೊನೆಯಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬುದ್ಧಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ.
ಧನ್ಯವಾದಗಳು.